ಬಂಧುಗಳೇ ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಮೀನಾಕ್ಷಿ ಬಾಳಿ ಅಂತ ಹೇಳ್ಬಿಟ್ಟು ಇವರ ಒಂದು ವಯಸ್ಸು ನೋಡೋದಾದರೆ 32 ವರ್ಷ ಆಗಿದೆ. ನೋಡ್ತೀರಾ ಬಂದು ಅಂತ ಹೇಳಿಕೊಂಡಿದ್ದಾರೆ. ಅಂದರೆ ಇವರನ್ನು ಡೈರೆಕ್ಟಾಗಿ ನೋಡಿ ಇವರ ಒಂದು ವಯಸ್ಸು ನೀವು ಜಡ್ಜ್ ಮಾಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ಊರು ನೋಡೋದಾದರೆ ಕುಂದಾಪುರ ಸಿಟಿಯವರು ಅಂತ ಹೇಳಿಕೊಂಡಿದ್ದಾರೆ. ಅಲ್ಲಿನ ಹೆಣ್ಣು ಮಕ್ಕಳು ಹೇಗಿರುತ್ತಾರೆ ನಿಮಗೆ ಗೊತ್ತೇ ಇರುತ್ತದೆ. ಅದನ್ನು ನೀವು ತಿಳಿದುಕೊಂಡು ಇವರ ಜೊತೆಗೆ ಸಂಬಂಧ ಬೆಳೆಸೋಕ್ಕೆ ರೆಡಿಯಾಗಿರಿ. ಹಾಗೆ ಇವರೊಂದು ಸಮಸ್ಯೆ ನೋಡುವುದಾದರೆ ಗಂಡನ ಗುಪ್ತ ಜಾಗದಲ್ಲಿ ಕೆಂಪಾಗಿ ಕಡಿತ ಉಂಟಾಗಿದೆ, ಅದಕ್ಕೆ ಮಾಡುತ್ತಿಲ್ಲ, ಏಕೆಂದರೆ ಅವರ ಸಮಸ್ಯೆ ನನಗೂ ಉಂಟಾಗಬಹುದು ಎನ್ನುವ ಭಯದಿಂದ ನನ್ನ ಹತ್ತಿರಕ್ಕೂ ಕೂಡ ಬರುತ್ತಿಲ್ಲ ನೋಡಿ, ಅದೇ ಒಂದು ದೊಡ್ಡ ಸಮಸ್ಯೆಯಾಗಿದೆ ನನಗೆ ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ತೂತ ನೋಡೋದಾದರೆ ಹೊಡೆದಷ್ಟು ಕೆಂಪಿಗೆ ಕಾಣುತ್ತದೆ. ಒಮ್ಮೆ ಬಂದು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ, ನಾನು ನಿಮ್ಮೊಂದಿಗೆ ಸಹಕರಿಸುತ್ತೇನೆ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಬಯೋಡೇಟಾವನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಂಡಿರೋದು. ಇದರ ಜೊತೆಗೆ ಗಂಡ ಈ ರೀತಿಯ ಸಲಹೆ ಕೊಟ್ಟಿದ್ದಾನೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನಗೆ ಗಂಡನ ಬಿಟ್ಟರೆ ಸಂಬಂಧಿಕರು ಅಂತ ಯಾರೂ ಇಲ್ಲ, ಎಲ್ಲರೂ ಒಂದು ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡರು. ಆವಾಗಿನಿಂದ ಗಂಡ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಅನ್ನೋದೇ ಭರವಸೆ ಇತ್ತು. ಆದರೆ ಈ ಒಂದು ಸಮಸ್ಯೆ ಅವರಿಗೆ ಬಂದು ನಮ್ಮ ನೆಮ್ಮದಿ ಹಾಳು ಮಾಡಿತು. ನಿನ್ನ ಕಷ್ಟ ನನ್ನ ಕಣ್ಣಿಂದ ನೋಡೋಕೆ ಆಗುತ್ತಿಲ್ಲ, ಅದಕ್ಕೆ ಒಬ್ಬನನ್ನು ಇಟ್ಟುಕೋ, ನನ್ನ ಒಪ್ಪಿಗೆ ಇದೆ ನಿನಗೆ ಸಂಪೂರ್ಣವಾಗಿ, ನೀನು ಸುಖವಾಗಿರು, ನಾನು ಅಂತರೂ ಕಷ್ಟದಲ್ಲಿದ್ದೇನೆ, ನೀನಾದರೂ ಸಂತೋಷವಾಗಿರು ಅಂತ ಹೇಳಿ ಗಂಡನ ಆದವನು ಈ ರೀತಿಯ ಸಲಹೆ ಕೊಟ್ಟಿದ್ದಾನೆ ನೋಡಿ ಅನ್ನೋದರ ಬಗ್ಗೆ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ನನಗೆ ಬೇಕಾಗಿರೋ ವರನ ಲಕ್ಷಣಗಳು ಹೇಗಿರಬೇಕು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. 60 ವರ್ಷದ ಒಳಗಿನ ಯಾವ ಜಾತಿಯ ವರ ನೀವು ಹಾಗಿದ್ದರೂ ಬನ್ನಿ, ಕೊಡೋದಕ್ಕೆ ಸಿದ್ಧವಾಗಿ ಇದ್ದೇನೆ ಅಂತ ಹೇಳಿಕೊಂಡಿರೋದು. ನಿಮ್ಮ ಹೆಂಡತಿ ಇತ್ತೀಚೆಗೆ ತೀರಿಕೊಂಡಿದ್ದರೆ ಇನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುತ್ತೇನೆ. ನೀವು ನನ್ನ ಜೊತೆಗೆ ಸಂಬಂಧವನ್ನು ಬೆಳೆಸಿ, ನೀವು ಅಷ್ಟೇ ಸಾಕಾಗುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಏಕೆಂದರೆ ಸಂಬಂಧ ಬೆಳೆಸಿದ ಮೇಲೆ ನಾನು ನೋಡಿಕೊಳ್ಳುವ ರೀತಿಯಲ್ಲಿ ಒಂದು ದಿನ ನೀವು ನನ್ನನ್ನು ಕುಂದಿರಿಸಿಕೊಂಡು ಹೇಳ್ತೀರಾ ನಿಮ್ಮ ಒಂದು ಅನುಭವ ಅಂತ ಹೇಳಿಕೊಂಡಿರೋದು. ಸಾಮಾನು ಸೈಜಿನಲ್ಲಿ ಚಿಕ್ಕದು ಆಗಿದ್ದರೂ ಪರವಾಗಿಲ್ಲ, ಪ್ರೀತಿಯನ್ನು ಚೆನ್ನಾಗಿ ಕೊಟ್ಟರೆ ಅಷ್ಟೇ ಬಯಸುತ್ತೇನೆ ನಿಮ್ಮಿಂದ ನಾನು ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಬೇಕಾಗಿರೋ ವರನ ಲಕ್ಷಣಗಳು ಹೀಗೆ ಇರಬೇಕು ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಇನ್ನು ಇದರ ಜೊತೆಗೆ ಇವರ ಜೊತೆಗೆ ನೀವು ಸಂಬಂಧ ಬೆಳೆಸಿದರೆ ಈ ಬೈಕ್ ನಿಮಗೆ ಗಿಫ್ಟಾಗಿ ಕೊಡುವುದಕ್ಕಾಗಿ ಇವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಯಮಹಾ FZX ಬೈಕಿನ ರಿವ್ಯೂ ಇದೆ ನೋಡಿ. ಇದರ ಒಂದು ಇಂಜಿನ್ ನೋಡೋದಾದರೆ 149cc ಇದೆ ಅಂತ ಹೇಳಿರೋದು. ಹಾಗೆ ಇದರ ಒಂದು ಪವರ್ ನೋಡೋದಾದರೆ 12.4 PS ಇದೆ ಅಂತ ಹೇಳಿರೋದು. ಹಾಗೆ ಇನ್ನೊಂದು ಟಾರ್ಕ್ ನೋಡೋದಾದರೆ 13.3 Nm ಇದೆ ಅಂತ ಹೇಳಿರೋದು. ಇದರ ಒಂದು ಮೈಲೇಜ್ ನೋಡೋದಾದರೆ 55.11 km/L ಅಂತ ಹೇಳಿದ್ದಾರೆ. ಇದರ ಒಂದು ಕರ ವೇಟ್ ನೋಡೋದಾದರೆ 139 kg ಅಂತ ಹೇಳಿರೋದು. ಇದರ ಒಂದು ಬ್ರೇಕ್ಸ್ ನೋಡೋದಾದರೆ ಡಿಸ್ಕ್ ಇದೆ, ಹಿಂದಿನ ಬ್ರೇಕ್ ಅಂತ ಹೇಳಿಕೊಂಡಿದ್ದಾರೆ. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 1.37 to 1.40 lakh ಆನ್ ರೋಡ್ ಸಿಗುತ್ತದೆ ನೋಡಿ ಈ ಗಾಡಿ ಅಂತ ಹೇಳಿಕೊಂಡಿರೋದು. ಈ ಗಾಡಿಯ ಔಟ್ಲುಕ್ ಮಾತ್ರ ತುಂಬಾ ಚೆನ್ನಾಗಿದೆ, ಸ್ಟೇರಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಈ ಗಾಡಿ ಒಮ್ಮೆ ನೀವು ಉಪಯೋಗಿಸಿ ನೋಡಿದರೆ ಎಂದಿಗೂ ಮರೆಯುವುದಿಲ್ಲ. ಇಂಥ ಒಂದು ಗಾಡಿ ಆಗಿದೆ ಈ ಗಾಡಿ, ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.